ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಕಣಿಯಪ್ಪ. ಕಣಿಯಪ್ಪ. ಏನು ಹಿಂಗೆ ಇದು ಹಸು ಬಿಟ್ಟಿದ್ದೀರಾ? ದನ ಬಿಟ್ಟಿದ್ದೀವಿ. ದನ ಬಿಟ್ಟಿದ್ದೀರಾ? ಎಷ್ಟಿದೆ? ಒಂದು 25 ಇವೆ. 25 ಇದಾ? ಇದು ಫಾರೆಸ್ಟಲ್ಲಿ ಎಲ್ಲ ಅಲೋ ಮಾಡ್ತಾರಾ ನಿಮಗೆ? ಇಲ್ಲ, ಬಿಡಲ್ಲ. ಬಿಡಲ್ವಾ? ಇದು ಫಾರೆಸ್ಟ್ ಇಲ್ವಾ? ಫಾರೆಸ್ಟ್ ಅಲ್ಲ ಇದು. ಅದಕ್ಕೆ ನೆಕ್ಸ್ಟ್ ಮಾತ್ರನೇ ಫಾರೆಸ್ಟು. ಅದೆಲ್ಲ ಪಂಚಬೇಲಿ ಆಗದೆ ಅವ್ರ ಬೌಂಡ್ರಿಗೆ ಪೆನ್ಸಿಬೆಲ್ಲಿ ಹಾಕಿದ್ದಾರೆ. ಹಾಕಿವ್ರೆ. ಅದ್ರ ಒಳಗಡೆ ಹೋಗಲ್ಲ. ಇದು ಫಾರೆಸ್ಟ್ ಅಲ್ಲ. ಇದು ಫಾರೆಸ್ಟ್ ಅಲ್ಲ. ಅದಕ್ಕೆ ಓಕೆ. ಅದಕ್ಕೆಲ್ಲ ಫುಡ್ ಎಲ್ಲ ಸಿಗ್ತಾ? ಸಿಗುತ್ತೆ. ಏನೋ ಪ್ರಶ್ನೆ ಇಲ್ಲ. ಹಂಗೂ ಅವರು ಬೇಲಿ ಬಡ್ಕೊಂಡು ತಂತಿ ಬಡ್ಕೊಂಡು ಆನೆ ಬರ್ತವೆ, ಜಿಂಕೆ ಬರ್ತವೆ, ಚಿರತೆ ಬರುತ್ತೆ, ಹುಲಿ ಬರುತ್ತೆ, ಕಳ್ಳಿ ಬರ್ತದೆ, ಎಲ್ಲ ಬರ್ತದೆ. ಅದರೆಲ್ಲ ತಪ್ಪಿಸ್ಕೊಂಡು ಬರ್ಬೇಕು ನಾವು ದನಿ ಹಟ್ಟಿಗೆ. 25 ಎಷ್ಟು? 25? 25 ಹಸು. ಅದು ಹಸಲ್ಲ ಒಂದು ಇದು ಅನಿಮಲ್ ಬರುತ್ತಲ್ಲ, ಪುಲಿ, ಯಾನ ಎಲ್ಲ ಬರುತ್ತಲ್ಲ, ಹಂಗೆ ಹೆಂಗೆ ಆವಾಗ ನಾವು ಜೊತೆಲಿ ಇರ್ತೀವಲ್ಲ, ಗಲಾಟೆ ಮಾಡಿದ್ರೆ ಅದು ಹೋಯ್ತದೆ. ಹೆಂಗೆ ಗಲಾಟೆ ಮಾಡ್ತೀರಾ? ಓಹೋ ಅಂತ ಸೌಂಡ್ ಹೊಡೆದು ಕಲ್ಲೆಲ್ಲ ಹೊಡೆದ್ರೆ ಅದು ಪಕ್ಕ ಆಗ್ತದೆ. ಯಾರು ಇಲ್ದೇ ತಿಂದುಬಿಡ್ತದೆ. ಹೌದಾ? ನೀನು ಜೊತೆ ಇರಬೇಕು? ಜೊತೆಲೇ ಇರಬೇಕು. ಹೌದಾ? ಓಕೆ ಓಕೆ. ಎಲ್ಲಿ ಗ್ರಾಮ ಎಲ್ಲಿ ಇದೆ ನಿಮ್ದು? ಇದು ಗುಳ್ಳಟ್ಟಿ ಕಾವಲು. ಇದು ಏನು ನೇಮು? ಗುಳ್ಳಟ್ಟಿ ಕಾವಲು. ಗುಳ್ಳಟ್ಟಿ ಕಾವಲು. ಎಷ್ಟು ಫ್ಯಾಮಿಲಿ ಇದೆ ಅಲ್ಲಿ? 120 ಮನೆ ಇದೆ. 120 ಮನೆಯಾ? ಇದು ಬಸ್ ಎಲ್ಲ ಬರುತ್ತೆ ಅಲ್ಲಿ? ಬಸ್ ಬರುತ್ತೆ. ಗೌರ್ಮೆಂಟ್ ಸರ್ವಿಸ್ ಕೊಡ್ತಾರೆ. ಗೌರ್ಮೆಂಟ್ ಸ್ಕೀಮ್ ಎಲ್ಲ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ? ಏನಿಲ್ಲ. ಈಗ ವಾಟರ್ ಎಲ್ಲ ಸಿಕ್ಕಿದೆ? ವಾಟರ್ ಎಲ್ಲ ಸಿಕ್ಕಿದೆ. ನೀರೆಲ್ಲ ಬರ್ತದೆ. ಎಲ್ಲ ಬೋರ್ ಹಾಕಿದಾರಾ? ಬೋರ್ ಹಾಕಿ ಟ್ಯಾಂಕ್ ಎಲ್ಲ ಇದೆ. ಹೌದು. ನಿಮ್ಮ ಇದು ಹಸುಗೆ ಹೆಂಗೆ ಇದು ಏನಾದರೂ ಹಾಕಿದ್ರಾ? ಅದು ಇದಾಗ ತೊಟ್ಟಿ ಮಾಡವ್ರೆ. ತೊಟ್ಟಿ ಮಾಡಿ ಅದಕ್ಕೆ ನೀರು ಬಿಡ್ತಾರೆ ನೆಲ್ಲಿಲಿ. ಹೋಗುವಾಗ ಕುಡಿತವೆ, ಬರುವಾಗ ಕುಡಿತವೆ. ಇಲ್ಲಿ ಕೆರೆ ಇದೆ, ಮೀನಾರ ಕೆರೆ ಎಲ್ಲ. ಇಲ್ಲ ಅಲ್ಲಿ ಹಸು ಒಂದು ನೈಟಲ್ಲಿ ಹೆಂಗೆ, ರಾತ್ರಿಲಿ ಹೆಂಗೆ? ಕೊಟ್ಟಿಗೆ ಕಟ್ಟಾಕ್ತೀವಿ. ಕೊಟ್ಟಿಗೆ ಇದೆ? ಕೊಟ್ಟಿಗೆ ಇದೆ. ಅದೆಲ್ಲ ಹಾಕ್ಬಿಡ್ತೀರಾ? ಎಲ್ಲ ಹಾಕಿ ಬೆಳಗ್ಗೆ ಬಿಟ್ಕೊಬತ್ತೀವಿ. ಓಕೆ. ಲಂಚ್ ಇದೆ, ಊಟ ತಗೊಂಡ್ಬಂದಿದ್ದೀವಿ. ತಗೊಂಡ್ಬಂದಿದ್ದೀವಿ. ಇಲ್ಲ ಐತೆ ವಾಟರ್ ಎಲ್ಲ ಇದೆ. ವಾಟ್ರು, ಮುದ್ದೆ. ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾವು 10 ಗಂಟೆಗೆ ಬರ್ತೀವಿ. 10 ಗಂಟೆಗೆ ಬಂದ್ಬಿಟ್ಟೆ ಸಂಜೆ 6 ಗಂಟೆಗೆ ಹೋಗ್ತೀವಿ. ಸಂಡೇ ಈವ್ನಿಂಗ್ ಸಾಯಂಕಾಲ 6 ಗಂಟೆ? ಸಾಯಂಕಾಲ 6 ಗಂಟೆ. ಓಹೋ, ಹೌದಾ? ಅದರ ಮನೆಗೆ ಹೋಗಲ್ಲ? ಮನೆಗೆ ಹೋಗಲ್ಲ. ಹೆಂಗ ಅದು 25 ಹಂಗೆ ಹೋಗ್ಬಿಡ್ತೀವಿ ಒಳಗಡೆ? ಒಳಕ್ಕೆ ಹಿಂಗೆ ಹೋಗ್ತಾವೆ. ಹಂಗೆ ಹೋಗಿ ನೋಡಿ, ಜೊತೆಲಿ ಹೋಗ್ಬೇಕು. ಹೋಗ್ತಾವೆ. ಹೋಗಿ ನೋಡಿ, ಹಿಂಗೆ ಹೋಗೋಣ. ಬನ್ನಿ. ಮತ್ತೆ ಅದು ಡ್ಯಾಮ್ ಇದಲ್ಲ? ಡ್ಯಾಮ್. ಅದು ಡ್ಯಾಮ್ ಅಲ್ಲ ಏನದು? ಅದು ಡ್ಯಾಮೇ. ಏರಿಯಾದೆ ಕೆರೆ ಅದು. ಮುಯ್ಯಾರ್ ಕೆರೆ ಅಂತ. ಬನ್ನಿ. ಫಾರೆಸ್ಟ್ನವರ ನೀವು? ಇಲ್ಲ, ಫಾರೆಸ್ಟ್ ಇಲ್ಲ. ಇದೇ ಹಿಂಗೆ ನಡ್ಕೊಂಡು ಹೋಗ್ಬೇಕು? ಹಿಂಗೆ ಸಾಯಂಕಾಲದ ಗಂಟೆ ನಡಿಬೇಕು. ಸಾಯಂಕಾಲ ಗಂಟೆ ನಡಿಬೇಕಾ? ನಿಮ್ಗೆ ಇದು ಪೇಯ್ನ್ ಎಲ್ಲ ಬರಲ್ವಾ? ಇದು ಬಲಿ ಎಲ್ಲ ಬರಲ್ವಾ? ಇಲ್ಲ, ಬರಲ್ಲ. ಎಷ್ಟು ಏಜ್ ಆಗುತ್ತೆ? ನಮಗೆ ಏಜು 65 ಏನೋ ಆಗದೆ. 65? ನನ್ನ ಜೊತೆರೆಲ್ಲ ರಿಟೈರ್ಡ್ ಆಗ್ಬಿಟ್ಟವ್ರೆ. ಹೌದಾ? ರಿಟೈರ್ಡ್ ಆಗಿ ಅವಾಗ 5 ವರ್ಷ 6 ವರ್ಷ ಆಗ್ಬಿಟ್ಟು ಮೇಷ್ಟ್ರ ಕೆಲಸ ಆಗಿದ್ದವರು, ಲಚ್ಚರ್ ಆಗಿದ್ದವರು, ಅವರೆಲ್ಲ ರಿಟೈರ್ಡ್ ಆಗ್ಬಿಟ್ಟವ್ರೆ. ಅವಾಗ ಹೋಗಿದ್ದೀರಾ? ಎಲ್ಲ ಒಂದೆರಡು ದಿನ ಒಂದನೇ ಕಳಸ ಹೋಗಿದ್ನೋ ಇಲ್ವೋ ಅಷ್ಟೇ. ಹೋಗಿಲ್ಲ. ಬಡ್ಸಿತ್ತಿ ಅವಾಗ. ಅದಕ್ಕೆ ಬಡ್ಸಿತ್ತಿ ಹೋಗಲಿಲ್ಲ. ಇಲ್ಲಿ 20 ವರ್ಷ ಇದು 30 ವರ್ಷಕ್ಕೆ ಮುಂದೆ ಹೆಂಗಿದೆ? ಯಾರು ಇಲ್ವಾ ಇಲ್ಲಿ? ಯಾರೂ ಇರಲಿಲ್ಲ. ಎಷ್ಟು ಜನ ಇರ್ತಿದ್ದಾರೆ ಇಲ್ಲಿ? ಆವಾಗ ಒಂದು 70-80 ಮನೆ ಇತ್ತು. ಇವಾಗ 120 ಮನೆ ಆಗದೆ. ಹೌದಾ? ಹಿಂಗೆ ಬೆಂಗಳೂರು ಕಡೆ ಹೊಂಟೋದವರು ಕಾಡು ಇದು. ಆವಾಗ ಸೋಮನಳ್ಳಿಗೆ ಸೌದೆ ಬರಬೇಕಾಯ್ತು. ಹೌದಾ? ಇಲ್ಲಿಂದ ಸೌದೆ ಒತ್ತರಿ. ಆವಾಗ 1.5 ಸೌದೆ 2 ರೂಪಾಯಿ 3 ರೂಪಾಯಿ. 8 ಆಣಿ. ನಮ್ಮಂತ ಚಿಕ್ಕ ಹುಡುಗರು ಇದ್ರಲ್ಲ ಅವಾಗ 8 ಆಣಿ 4 ಆಣಿ ಅಷ್ಟೇ ಕೂಲಿ. ಒಂದು ಕೆಲ್ಸಕ್ಕೆ ಹೋದರೆ ಗಂಡಾಳಿಗೆ 2 ರೂಪಾಯಿ ಇತ್ತು, ಹೆಣ್ಣಾಳಿಗೆ 1 ರೂಪಾಯಿ ಇತ್ತು. ಅವಾಗ ಮಾಡೋಕ್ಕಾಗಲ್ಲ. ಅತ್ತಾಯ್ತಾ ಹೊಂಟೋದ್ರು. ತಿರ್ಗಾ ಬಂದವ್ರೆ, ಅವ್ರವ್ರ ಜಮೀನಿತ್ತಲ್ಲ ಬಂದವ್ರೆ. ಈಗ ಆನೆಗಳು ಜಾಸ್ತಿ ಆಗೋದು.
ಬೆಳೆ ಮಾಡಿ ತಿನ್ನೋಕ್ಕಾಗಲ್ಲ. ಎಲ್ಲ ಬೆಂಗಳೂರು ಕಡೆ ಹೋಗೋ ನೋಡಿ ಇವೆಲ್ಲ ಆರಂಭ ಮಾಡ್ತಾ ಇದ್ದಾವೆ. ಇದೆಲ್ಲ ಅವ್ರದಾ? ಹ್ಞೂ, ಎಲ್ಲ ರೈತರದ್ದೇ ಇದು. ಎಲ್ಲ ಖಾತೆ ಇದೆ? ಖಾತೆ ಆಗಲಿಲ್ಲ, ಖಾತೆ ಆಗಲಿಲ್ಲ. 196 ಕುಳಕ್ಕೆ ಜಮೀನಾಗಿತ್ತಿದ್ದು. ಬೈರ್ಮಲ್ ಕೆರೆ ಮುಳುಗಡೆ ಆಯ್ತು ನೋಡ್ರಿ. ಅಲ್ಲಿ ಎಲ್ಲಿ ಬೈರ್ಮಲ್ ಬಿಡದಿ ಹತ್ರ ಒಂದು ಕೆರೆ ಆಯ್ತು ನೋಡ್ರಿ, ಅಲ್ಲಿ ಮುಳುಗಡೆ ಆದಾಗ ಇದು ಜಮೀನು ಮಾಡಿದ್ರು. ಇನ್ನೂ ಖಾತೆ ಆಗಲಿಲ್ಲ. ಅದು 1945ರಲ್ಲೋ 44ರಲ್ಲೋ ಆಗೋದು ಈ ಜಮೀನು. ಆಗೂ ಏನು ಹೊಸ ಮಾಡಲಿಲ್ಲ, ನಮಗೆ ಸ್ವಂತ ಬಾಂಡ್ ಕೊಡಲಿಲ್ಲ. ಫಾರೆಸ್ಟ್ನವರು 800 ಎಕರೆ 196 ಕುಳಿಕೆ ಅಂತ 800 ಎಕರೆ ಕೊಟ್ಟಿತ್ತು. 800 ಎಕರೆಯಲ್ಲಿ ಅರ್ಧ ಆಯ್ತಾ ಹೊಂಟೋದ್ರು, ಎಲ್ಲ ಕಾಡು ಬೆಳ್ಕೊತ್ತು. ಇವಾಗ ಬನ್ನರ್ಘಟ್ಟ ಫಾರೆಸ್ಟ್ನವ್ರು ಬಿಡಲ್ರು. ಈಗ 332 ಎಕರೆ ಕೊಡ್ತೀವಿ ನಿಮಗೆ, ರೈತರಲ್ಲಿರೋ ಎಷ್ಟು ಜನ ಅವರೇ ಅಷ್ಟು ಕೊಡ್ತೀವಿ, ಹಳಬ್ರಿಗೆ ಕೊಡ್ತೀವಿ, ಹೊಸಬ್ರಿಗೆ ಕೊಡಲ್ಲ, 2 ಎಕರೆ ಕೊಡ್ತೀವಿ ಅಂತೆಲ್ಲ ಹಿಂಗೆಲ್ಲ ಮಾತಾಡ್ತಾರೆ. ಇದು ಬೆಳೆ ಬೆಳೆದ್ರೆ ನಮ್ಮ ಕೈಗೆ ಏನು ಸಿಕ್ಕಲ್ಲ. ಆನೆ, ಜಿಂಕೆ ಎಲ್ಲ ತಿನ್ಕೋತವೆ, ಹಂದಿ ಎಲ್ಲ ತಿನ್ಕೋತವೆ. ಈ ಕಷ್ಟ ಬೆಳೆ ಬೆಳೆದು ಸಾವಿರಾರು ರೂಪಾಯಿಗೆ ಖರ್ಚು ಜಾಸ್ತಿ. ಈಗ ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಮಾಡಿದ್ರೂ ನಮ್ಮ ಕೈಗೆ ಸಿಗ್ತಾಯಿಲ್ಲ. ಅದಕ್ಕೆ ಎಲ್ಲ ಕಾಡು ಬಿಟ್ಬಿಟ್ಟು ಹಿಂಗೆಲ್ಲ ಬೆಂಗಳೂರು ಕಡೆ ಕೂಲಿಗೆ ಹೋಗಿ ಬರ್ತಾರೆ, ಸಾಯಂಕಾಲ ಮನೆಗೆ ಸೇರ್ಕೋತಾರೆ. ಅದೆಲ್ಲ ಊರ ಮಗ್ಲೇ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹೌದಾ? ಇದು ಏನಿದೆ ಏರಿಯಾ? ಅದು ಡ್ಯಾಮ್? ಅದು ಕೆರೆ, ಮುನಿಗಾರ ಕೆರೆ ಅಂತ. ಕೆರೆ ಅಂತಾರ? ಹಾಂ, ಕೆರೆ. ಅದು ನೀರು ಎಲ್ಲ ಟೈಮ್ ಇದೆ? ಹಾಂ ಇರ್ತದೆ. ಅದು ಈಜು ಆಯ್ತಾ ಇಲ್ಲ, ಅವ್ರು ಕೆರೆ ಮಾಡಿದ್ರಲ್ಲ, ಅವರು ಸರಿಯಾಗಿ ಇದ್ಕೊಂಡಿರ್ಸಿಲ್ಲ. ತೂಬು ನೀರು ಹೋಯ್ತಾ ಇರ್ತದೆ, ಕೆರೆಯಲ್ಲಿ ನಿಲ್ಲಲ್ಲ. ಆದ್ದರಿಂದ ಅವರು ಗದ್ದೆ ಮಾಡೋರು ಉಪಯೋಗಿಸ್ತಾ ಇಲ್ಲ. ಲಾಸು ಅದು. ಇಲ್ಲಿ ಸ್ಕೂಲ್ ಎಲ್ಲ ಐತೆ. ಎಲ್ಲ ಆಯ್ತಾ? ಹಾಂ, ಸ್ಕೂಲ್ ಐತೆ. ರಾಮಕೃಷ್ಣ ಆಶ್ರಮದವರು ಒಂದು ಬಿಲ್ಡಿಂಗ್ ಕಟ್ಕೊಟ್ಟವ್ರೆ, ಸ್ಕೂಲು ಅವ್ರದ್ದೇ, ರಾಮಕೃಷ್ಣ ಆಶ್ರಮದವರು. ತಿರ್ಗಾ ಗೌರ್ಮೆಂಟು ಒಂದು ಶಿಶುವಾರ ಕಟ್ಕೊಟ್ಟದೆ, ಎಲ್ಲ ಮಾಡಿಕೊಟ್ಟದೆ. ವ್ಯವಸ್ಥೆ ಮಾಡೋದೆ ಹಿಂಗೆ ವ್ಯವಸಾಯ ಮಾಡಿ. ಅದೇನಿದೆ ಆ ಬೆಟ್ಟ ಮುನಿಕಲ್ ಬೆಟ್ಟ. ಅಲ್ಲಿ ಇದು ಈ ಬೆಟ್ಟನಾ? ಹಾಂ, ಬೆಟ್ಟ. ಓಕೆ. ಅದು ಅಲೋಡು ಇಲ್ಲ ಇದೆ ಅದರಲ್ಲಿ? ನಿಮ್ಗಿಲ್ಲ? ಅದ್ರಲ್ಲಿ ನಮ್ಗೆ ಸೇರಿಲ್ಲ. ಅದು ಸೇರಿತ್ತು. ಅಲ್ಲಿ ಮ್ಯಾಗಡೆ ಕಲ್ಕಾಣ್ತದೆ ನೋಡ್ರಿ, ಅಲ್ಲಿಗೆ ಅಳ್ದಿದ್ರು. ಅಲ್ಲಿಂದ ಅಳಿದ್ರಲ್ಲ, ಯಾರೋ ಬೆಂಗಳೂರು ಪಾರ್ಟಿ ಸೌದೆ ಕಡ್ದುಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಲಾಸ್ ಆಗೋಯ್ತು ಅಂದ್ಬಿಟ್ಟು ಈಗ ಅಲ್ಲಿ ಕೊಡಲಿಲ್ಲ. ನಮ್ಮ ಕಾಡ್ಮಿಕ ಮೇಯ್ಬೇಕು, ಆನೆ ಮೇಯ್ಬೇಕು, ಜಿಂಕೆ ಮೇಯ್ಬೇಕು, ಎಲ್ಲ ಹೊಡೆದಾಕ್ಬಿಡ್ತಾರೆ ಅಂದ್ಬಿಟ್ಟು ಬೇಲಿ ಈಗ ಹತ್ರಕ್ಕೆ ತಂದುಬಿಟ್ಟವ್ರೆ. ಈ ರೋಡ್ ಬರ್ತದಲ್ಲ, ರೋಡ್ನವ್ರಿಗೆ ಏಕ್ಷ ಬೇಲಿ ಬಂದದೆ, ಪೆಂಚ್ ಬೇಲಿ. IPS ಬೇಲಿ ಮಾಡವ್ರೆ. ಓಕೆ, ಚೆನ್ನಾಗಿದೆ. ಮಾತಾಡ್ತೀರಾ? ಇದು ಹಸುಗಳೆಲ್ಲ ಹೋಗ್ಬಿಟ್ಟಿದೆ? ನಾವು ಹೋಗ್ತಾ ಇದ್ದೇವೆ. ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.